ಈ ವಾರದಲ್ಲಿ ಪ್ರಧಾನವಾಗಿ ನಾವು ಅನೇಕ ಅಂಶಗಳನ್ನು ಗುರುತಿಸ್ತೀವಿ. ನೀವೊಂದು ಸಲ ಕೋಷ್ಟಕವನ್ನು ನೋಡಿ. ಈ ದಿವಸ ಭಾನುವಾರ ದಿವಸ ಶುಕ್ರ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಶತ್ರುವಿನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ದಿವಸ. ನಾಳೆ ದಿವಸ ಸೆಪ್ಟೆಂಬರ್ 15 ಸೋಮವಾರ ಬುಧ ಗ್ರಹ ಕನ್ಯಾ ಸಂಕ್ರಮಣ ಇದೆ, ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು. ಆ ದಿವಸವೇ ಅವಿಧವಾ ನವಮಿ ಅಂತ, ಆ ದಿವಸ ಅದರ ಬಗ್ಗೆ ವಿಶೇಷವಾಗಿ ಮಾತಾಡೋಣ. ಬುಧ ಕನ್ಯಾ ರಾಶಿಯನ್ನು ಪ್ರವೇಶಿಸೋದು ತುಂಬ ಮುಖ್ಯ. ಅದು ಉಚ್ಚಸ್ಥಾನ ಬುಧನಿಗೆ, ಅದು ಬಹಳ ಮುಖ್ಯವಾದದ್ದು. ಸೆಪ್ಟೆಂಬರ್ 17 ಬುಧವಾರ ದಿವಸ ಸೂರ್ಯಗ್ರಹ ಸಂಕ್ರಮಣ ಇರತಕ್ಕಂಥದ್ದು. ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇನ್ನು ಸೆಪ್ಟೆಂಬರ್ 18 ಗುರುವಾರ ಯತಿಮಹಾಲಯನ್ನು ಕಾಣ್ತೀವಿ. ಆ ದಿವಸ ಯತಿಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಆಗಿ ಹೋದ ಪೂರ್ವ ಯತಿಗಳನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಿದೆ. ಅದಾದಮೇಲೆ ಸೆಪ್ಟೆಂಬರ್ 20 ಶನಿವಾರ ಘಾತ ಚತುರ್ದಶಿ ಅಂತ. ಆ ಘಾತ ಚತುರ್ದಶಿಯಲ್ಲಿ ಯಾರು ಅಪಘಾತಕ್ಕೀಡಾಗಿದ್ದಾರೋ ಅವರ ಈಗಾಗಲೇ ಯಾವುದೋ ಒಂದು ದುರ್ಮರಣವನ್ನು ಹೊಂದಿ ಸತ್ತು ಹೋಗಿದ್ದಾರೆ, ತೀರ್ಕೊಂಡು ಬಿಟ್ಟಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ ಅಂದರೆ ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಈ ಪಿತೃಕಾರ್ಯ. ಇಷ್ಟನ್ನು ನಾವು ಈ ಒಂದು ವಾರದಲ್ಲಿ ಗಮನಿಸ್ತೀವಿ, ಗುರುತಿಸ್ತೀವಿ.